ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ. ನಾಳೆ ಚಿಕ್ಕಣ್ಣ ಅಭಿನಯದ ನೂತನ ಚಲನಚಿತ್ರ ಉಪಾಧ್ಯಕ್ಷ ಬಿಡುಗಡೆಯಾಗಲಿದೆ. ಈಗಾಗಲೇ ಒಳ್ಳೆಯ ರೇಟಿಂಗ್ಸ್ ಕೂಡ ದೊರೆತಿದ್ದು ಕನ್ನಡಿಗರ ಮನಸ್ಸು ಗೆಲ್ಲುವ ಭರವಸೆ ಇದೆ. ನಾಳೆ ಬೆಂಗಳೂರಲ್ಲಿ ತ್ರಿವೇಣಿ ಸೇರಿದಂತೆ ಹಲವು ಚಿತ್ರಮಂದಿರಗಳಿಗೆ ಭೇಟಿ ನೀಡಲಿದ್ದೇನೆ ಅಂತ ನಿರ್ಮಾಪಕರು ಉಮಾಪತಿ ಗೌಡ ಹೇಳಿದ್ದಾರೆ. ಚಿಕ್ಕಣ್ಣ ಅಭಿನಯದ ಉಪಾಧ್ಯಕ್ಷ ಚಲನಚಿತ್ರ ಬಿಡುಗಡೆ ಹಿನ್ನೆಲೆ ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯದಲ್ಲಿ ಒಂದಾದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ನಿರ್ಮಾಪಕ ಉಮಾಪತಿ ಗೌಡ ತನ್ನ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಈ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಒಂದು ರೀತಿಯ ಸಕಾರಾತ್ಮಕ ಭಾವನೆ ಉಂಟಾಗುತ್ತೆ. ಸಿನಿಮಾ ಕುರಿತು ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥಿಸಿದ್ದೇನೆ. ಈ ಹಿಂದೆ ಹೆಬ್ಬುಲಿ, ರಾಬರ್ಟ್ ಅಂತಹ ಸಿನಿಮಾಗಳಿಗೆ ಕನ್ನಡದ ಜನತೆ ಉತ್ತಮ ಪ್ರೋತ್ಸಾಹ ನೀಡಿದ್ದು ಉತ್ತಮ ಕಥೆಯುಳ್ಳ ಮನೋರಂಜನಾ ಭರಿತ ಚಿತ್ರದ ಮುಖೇನ ಮತ್ತೊಮ್ಮೆ ಕನ್ನಡಿಗರ ಮುಂದೆ ಬರ್ತಾ ಇದ್ದೇವೆ. ಕನ್ನಡ ಜನತೆ ಸ್ವಾಗತಿಸಿ ಆಶೀರ್ವದಿಸಬೇಕಾಗಿದೆ. ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಚಿತ್ರಮಂದಿರಗಳಿಗೆ ಭೇಟಿ ನೀಡುವ ಉದ್ದೇಶವಿದೆ ಎಂದರು. ಶಿವಕುಮಾರ ಸ್ವಾಮಿ, ಸಿದ್ದು ಟಿವಿ, ದೊಡ್ಡಬಳ್ಳಾಪುರ. ನಿಮಗೆ ಗೊತ್ತಿದೆ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ನಮಗೂ ಒಂಥರ ಎನರ್ಜಿ ಬಂದಂಗೆ. ಮತ್ತೆ ನಾಳೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಇದೆ. ನಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀಲಿ ಅನ್ನೋ ಒಂದು ಉದ್ದೇಶ. ಯಾವಾಗ ಬಂದು ದರ್ಶನ ಮಾಡ್ಕೊಂಡು ಹೋದ್ರೂ ಸಾಕಷ್ಟು ನನಗೆ ಒಳ್ಳೇದಾಗಿದೆ. ಇಲ್ಲಿ ನಮ್ಮ ಸ್ನೇಹಿತರು ಆಕಾಶ್ ಅವರು ಪ್ರತಿ ಸರ್ತಿ ಬಂದಾಗಲೂ ದರ್ಶನ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ದೇವರಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಚೆನ್ನಾಗಾದರೆ ಖಂಡಿತವಾಗ್ಲೂ ತಂಡದವ್ರ ಜೊತೆಯಲ್ಲಿ ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಬಯಸಿದ್ದೀನಿ. ಜನ ಡಿಸೈಡ್ ಮಾಡಬೇಕು ಸರ್. ಯಾಕಂದರೆ ಆ ಸಿನಿಮಾ ಶುರು ಮಾಡಿದಾಗಲೂ ಅಷ್ಟೇ ನಮಗೇನು ಐಡಿಯಾ ಇರಲಿಲ್ಲ. ಜನ ರಿಸೀವ್ ಮಾಡಿಕೊಂಡ್ರು, ಬ್ಲಾಕ್ ಬಸ್ಟರ್ ಆಯಿತು. ಈ ಸಿನಿಮಾ ಅಷ್ಟೇ ರಿಸೀವ್ ಮಾಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲ ಕಡೆ ಒಳ್ಳೊಳ್ಳೆ ಮೊತ್ತಕ್ಕೆ ರೈಟ್ಸ್ ಸೇಲ್ ಆಗ್ತಾಯಿದೆ. ದೇವ್ರ ದಯಿಂದ ಇಲ್ಲಿವರೆಗೆ ಏನೇನು ಮಾಡಿದೀವಿ ಎಲ್ಲ ಭಗವಂತ ದಡ ಸೇರಿಸಿದ್ದಾನೆ. ಇದೂ ದಡ ಸೇರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಎಲ್ಲಿ ಸರ್? ಯಾವಕ್ಕೆ ಮೈನ್ ಥಿಯೇಟ್ರಲ್ಲಿ ಇದೆ. ನಾಳೆ ಮೈನ್ ಥಿಯೇಟ್ರಲ್ಲಿ ಎಲ್ಲ ಹೀರೋಗಳು ಬರ್ತಾ ಇದ್ದಾರೆ. ಮತ್ತು ಧ್ರುವ ಸರ್ಜಾ ಅವರು 27ನೇ ತಾರೀಕು ಮೈನ್ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಸೆಲೆಬ್ರೇಷನ್ನು ಮತ್ತೊಂದು ಇನ್ನೊಂದು ಏನೇ ಇದ್ರು ಮೈಸೂರು ಭಾಗದಲ್ಲಿ ಚಿಕ್ಕಣ್ಣವ್ರು ಮೈಸೂರವ್ರು ಆಗಿರೋದ್ರಿಂದ ಮೈಸೂರು ಭಾಗದಲ್ಲೂ ಇರ್ತದೆ. ಮೈನ್ ಥಿಯೇಟ್ರ್ ನಮ್ಮ ತ್ರಿವೇಣಿ ಏನಿದೆ, ತ್ರಿವೇಣಿ ಥಿಯೇಟ್ರಲ್ಲಿ ಭಾಳ ದೊಡ್ಡ ಮಟ್ಟದೊಂದು ಕಟೌಟ್ರೆಲ್ಲ ಹಾಕಿ ಒಂದು ಸಮಾರಂಭ ಸಡಗರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆಯಿಂದನೇ ಎಲ್ಲ ಅಲ್ಲಿರ್ತೀವಿ ಸರ್.